ಯುಜಿಸಿಇಟಿ 2026ರ ಫಲಿತಾಂಶ ಪ್ರಕಟ ಆಗಿದೆ. ಫಲಿತಾಂಶವನ್ನ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರಕಟಿಸಿದ್ದಾರೆ. ಕೆಇಎ ಮುಖ್ಯ ಕಚೇರಿಯಲ್ಲಿ ಸಚಿವರ ಸುದ್ದಿಗೋಷ್ಠಿ. ಎಂಜಿನಿಯರಿಂಗ್ನಲ್ಲಿ ತನಿಷಾ ಕಾರ್ತಿಕ್ ರಾಜ್ಯಕ್ಕೆ ಪ್ರಥಮ, ಸೃಜನ್ ದ್ವಿತೀಯ ಸ್ಥಾನ, ನಿನಾದ್ ವಿಶಿಷ್ಟ ತೃತೀಯ ಸ್ಥಾನ. ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರದಲ್ಲಿ 1 ಗ್ರೇಸ್ ಮಾರ್ಕ್ಸ್ ನೀಡಲಾಗಿದೆ. ctonline.karnataka.gov.in ಕೆಇಎ ಈ ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನ ಪ್ರಕಟಿಸಲಾಗಿದೆ. 2 ಗಂಟೆಗಳ ನಂತರ ಅಂದ್ರೆ ಈಗ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಫ್ಟರ್ 2 hours ಈ ರಿಸಲ್ಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ಕಾಯ್ತಾ ಇದ್ರು ರಿಸಲ್ಟ್ಸ್ಗೋಸ್ಕರ. ಈಗ ಕೆಇಎ ಮುಖ್ಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ನೀಟ್ ಎಕ್ಸಾಮ್ ರೀಕಂಡಕ್ಟ್ ಆಗ್ತಾ ಇದೆ. ಅವ್ರಿಗೆ ನಿಮಗೆ ಗೊತ್ತಿರೋ ಹಾಗೆ ಈಗ ನಾನು ಮತ್ತು ಹಿಂದಿನ ನಮ್ಮ ಉನ್ನತ ಶಿಕ್ಷಣ ಸಚಿವರು ಒಂದು ಮೀಟಿಂಗನ್ನು ಮಾಡಿದ್ವಿ. ಏನಂದರೆ ಇದು CET ಡಿಲೇ ಆಗಿರೋದ್ರಿಂದ, ಅಂದರೆ ನಮ್ಮ ನೀಟು ಡಿಲೇ ಆಗಿರೋದ್ರಿಂದ ಇದು ನಮ್ಮ CET ನಾವು ಕೌನ್ಸ್ಲಿಂಗ್ ಮುಂದುವರಿಸಬೇಕು ಅಂತಕ್ಕಂಥದ್ದು. ಮತ್ತು ನಮ್ಮ ಮೆಡಿಕಲ್ ಓದ್ತಕ್ಕಂಥ ಮಕ್ಕಳಿಗೆ ಏನೂ ತೊಂದರೆ ಆಗೋದಿಲ್ಲ. ಇಲ್ಲಿ ತೊಂದರೆ ಏನಾಗ್ತಾ ಇತ್ತು ಅಂದರೆ, ಇವತ್ತು ಯಾರು ಭಾಳ ಮೆರಿಟೋರಿಯಸ್ ಸ್ಟೂಡೆಂಟ್ ಇರ್ತಾರೆ ಅವರು ಇಂಜಿನಿಯರಿಂಗ್ ಫಸ್ಟ್ ತಗೊಳ್ತಾರೆ, ಆಮೇಲೆ ಮೆಡಿಕಲ್ ಸಿಕ್ಕ ಮೇಲೆ ಅಲ್ಲಿ ಹೋಗುವ ಒಂದು ಇದು ಇದೆ, ಅವಕಾಶ ಇರೋದ್ರಿಂದ ಅಲ್ಲಿ ಸ್ವಲ್ಪ ನಾವು ಆ ಮಕ್ಕಳಿಗೆ ಡಿಸರ್ವಿಂಗ್ ಮಕ್ಕಳಿಗೆ ಇಂಜಿನಿಯರಿಂಗ್ ಸೀಟ್ ಬಿಟ್ಟು ಹೋದರೆ ಸೆಕೆಂಡ್ ಮೆರಿಟಲ್ಲಿ ಇರೋರಿಗೆ ಸಿಗುತ್ತೆ ಅಂತಕ್ಕಂಥ ಅನುಮಾನ ಇತ್ತು. ಆದರೆ ಈಗ ನಾವು ಸೆಕೆಂಡ್ ರೌಂಡ್ವರೆಗೂ ಕೂಡ ಕ್ಯಾರಿ ಓವರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅಂಥ ಸಮಸ್ಯೆ ಇರಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಒಂದೇ ಒಂದು ಸಮಸ್ಯೆ ಏನು ಅಂತಂದರೆ, ಫಸ್ಟ್ ರೌಂಡಲ್ಲಿ ಯಾರು ಸೀಟ್ ಸಿಕ್ಕಿರುತ್ತೆ ಅವರು ಒಂದು ವೇಳೆ ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ಗೆ ಮೈಗ್ರೇಟ್ ಮಾಡುವಾಗ ಇಂಜಿನಿಯರಿಂಗ್ ಕಾಲೇಜಸ್ಸಿನ ಎಲ್ಲ ಅಸೋಸಿಯೇಷನ್ ಅವ್ರಿಗೆ ನಾವು ಕರೆದು ಮಾತಾಡಿದ್ದೀವಿ. ಅವ್ರು ಕೋಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಫೀಸು ಅವ್ರ ಡಾಕ್ಯುಮೆಂಟ್ಸು ಅವ್ರು ಕೊಡ್ತೀವಿ ವಿದಿನ್ ಟೈಮ್ ಅಂತ ಅವರು ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ. ಅದು ಇನ್ನೂ ಮೀಟಿಂಗ್ ಆಗಿಲ್ಲ, ಯಾಕಂದರೆ ನಮ್ಮದು ಮೀಟಿಂಗ್ ಆಗಿಲ್ಲ, ಇಂಜಿನಿಯರಿಂಗ್ದು ಮೀಟಿಂಗ್ ಆಗಿಲ್ಲ. 7.5% ಇಂಜಿನಿಯರಿಂಗ್ದು ಹೈಕ್ ಆಗಿದೆ. ನಮ್ಮ MBBS ಏನೂ ಮೀಟಿಂಗ್ ಆಗಿಲ್ಲ, ಡಿಸ್ಕಷನ್ ಆಗಿಲ್ಲ, ಇನ್ನೂ ಡಿಸ್ಕಷನ್ನೇ ಆಗಿಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಸಮಯ ಇರೋದ್ರಿಂದ ಅದನ್ನು ಈಗ ಮತ್ತೆ ರೀಕಾನ್ಸ್ಟಿಟ್ಯೂಟ್ ಆಗಿದೆಯಲ್ಲ ಕ್ಯಾಬಿನೆಟ್ಟು, ಮತ್ತೆ ಈ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಯಾಕಂದರೆ ರೀಶಫಲ್ ಇರೋದ್ರಿಂದ ನಾವು ಅದನ್ನು ಮೀಟಿಂಗ್ ಮಾಡಿರಲಿಲ್ಲ. ಈಗ ಆಗಿದೆ, ಈ ಜವಾಬ್ದಾರಿ ಮತ್ತು ನನಗೆ ಸಿಕ್ಕಿರೋದ್ರಿಂದ ನಾನು ಕರೆದು ಮೀಟಿಂಗ್ ಮಾಡಿ ಅದರ ನಿರ್ಣಯವನ್ನು ಮಾಡ್ತೀವಿ. ಈಗ ಅವ್ರದ್ದು ಯಾರ್ಯಾರು ಎಲ್ಲಿಂದ ಅಂತ ನಮಗೆ ಸಂಪೂರ್ಣ ನಾನು ಸ್ಟಡಿ ಮಾಡಿ ನೋಡಿ ಹೇಳ್ತೀನಿ ನಿಮಗೆ. ಓಕೆ, ಇಲ್ಲ ನ್ಯಾಚುರಲಿ ನೋಡಿ, ಇದು CET ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸಿಟಿಯಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಹಿಂದಿನ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದರೆ ಈಗ ನಾವು ಎಲ್ಲ ರೀತಿಯಿಂದ